ಮೇಜ್ ಆಗ್ಲಿ ಬಾಜ್ರಾ ಆಗ್ಲಿ ಸೊ ಏರಿಯಾ ತಕ್ಕಂತ ಎಲ್ಲಿ ಇದೆಲ್ಲ ಆ ಕರ್ನಾಟಕ ಲೆವೆಲ್ ಅಲ್ಲಿ ನಾವು ಮಾಡ್ತೀವಿ. ಸೊ 4,000 ಟನ್ ನಾವು ಕರ್ನಾಟಕದಲ್ಲಿ ಪ್ರೆಸೆಂಟ್ ಖರೀಫಲ್ಲಿ ಮಾಡ್ತೇವೆ ಸರ್. ಇದು ಫಸ್ಟ್ HTMH 5109 ಅಂತ ಈ ಹೈಬ್ರಿಡ್ ಅನ್ನ ನಾವು ಇಡೀ ಕರ್ನಾಟಕದಲ್ಲಿ ಕೊಡ್ತೇವೆ ಸರ್. ಸೊ ಅದರ ಜೊತೆಯಲ್ಲಿ ನಮ್ದು ಸೋನಾ ಅಂತ ಐತೆ. ಎಲ್ಲ ಫ್ಯಾಕ್ಟ್ರಿ ಒಳಗೆ ಸಾಲ ಬರ್ತಾರಲ್ಲ ಅವರೆಲ್ಲ 18ರಿಂದ 20 ಸಾಲು 18ರಿಂದ 20 ಇಂಚ್ ಆಗುತ್ತೆ. ಓಕೆನಾ? ಅವಾಗ ಏನ್ ಹೇಳ್ತಾರೆ ಅವರಿಗೆ ಸಾಲು ಸಣ್ಣವಾದ ಅಡಿಗೊಂದು ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಮೊಗ್ಗದಲ್ಲಿ ನಡೀತಿರ್ತಕ್ಕಂತ ಕೃಷಿ ಮೇಳ 2025 ಇಸ್ವಿ ಕೃಷಿ ಮೇಳದಲ್ಲಿ ಲೈಟೆಕ್ ಕಂಪನಿಯ ಮೆಕ್ಕೆಜೋಳ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಯಾವ ವೆರೈಟಿ ಯಾವ ತರ ಬರುತ್ತೆ, ಮಳೆಗಾಲದಾಗ ಚೆನ್ನಾಗ್ ಬರುತ್ತಾ, ಬೇಸಿಗೆ ಚೆನ್ನಾಗ್ ಬರುತ್ತಾ, ಎಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಶಿವ HMP ಯೂಟ್ಯೂಬ್ ಪ್ರೋಗ್ರಾಮ್ ಸ್ವಾಗತ. ಸರ್ ನಮಸ್ತೆ. ನನ್ನ ಹೆಸರು ನಾರಾಯಣ ರಾಥೋಡ್ ಅಂತ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಟೆರಿಟರಿ ಮ್ಯಾನೇಜರ್. ಸೊ ನಾವಿಲ್ಲಿ ಕೃಷಿ ಮೇಳದಲ್ಲಿ ಬಂದ್ಬಿಟ್ಟು ಹೈಟೆಕ್ ಸೀಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ದು ಒಂದು ಹೈಬ್ರಿಡ್ ಒಂದು ಸ್ಟಾಲ್ ಹಾಕಿದ್ದೇವೆ. ಸೊ ಫಾರ್ಮರ್ ಲೆವೆಲ್ ಅಲ್ಲಿ ಪ್ರಮೋಟ್ ಮಾಡಂತ ನಮ್ಮ ಹೈಟೆಕ್ ಸೀಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಂದ್ಬಿಟ್ಟು 2004ರಲ್ಲಿ ಸ್ಟಾರ್ಟ್ ಆಗಿರೋದು. ಸೊ ಮೇಜರ್ಲಿ ಬೇಸ್ಡ್ ಅಪ್ ಆನ್ ಫಾರ್ಮಿಂಗ್ ಸೊಲ್ಯೂಷನ್ ಕಮ್ಯುನಿಟಿ, ಸಸ್ಟೈನಬಲ್ ಫಾರ್ಮಿಂಗ್ ಕಮ್ಯುನಿಟಿ ಸೊಸೈಟಿಗೆ. ಸೊ ನಂಬರ್ ಆಫ್ ಕ್ರಾಪ್ ಏನಿದೆ ಅಲ್ಲ, ಸೊ ಜೋವರ್ ಆಗ್ಲಿ, ಮೇಜ್ ಆಗ್ಲಿ, ಬಾಜ್ರಾ ಆಗ್ಲಿ, ಸೊ ಏರಿಯಾ ತಕ್ಕಂತ ಎಲ್ಲಿ ಇದೆಲ್ಲ ಆ ಕರ್ನಾಟಕ ಲೆವೆಲ್ ಅಲ್ಲಿ ನಾವು ಮಾಡ್ತೀವಿ. ಸೊ 4,000 ಟನ್ ನಾವು ಕರ್ನಾಟಕದಲ್ಲಿ ಪ್ರೆಸೆಂಟ್ ಖರೀಫಲ್ಲಿ ಮಾಡ್ತೇವೆ. ಸರ್ ಇದು ಫಸ್ಟ್ ಮೊದಲನೇದಾಗಿ ಇದು ಕಂಪನಿ ಎಷ್ಟು ಸ್ಟಾರ್ಟ್ ಆಯ್ತು ಸರ್? ಇದು 2004ರಲ್ಲಿ ಸ್ಟಾರ್ಟ್ ಆಗಿದೆ. 2004ರಲ್ಲಿ ಸ್ಟಾರ್ಟ್ ಆಯ್ತು ಸರ್. ಸರ್ ಇದರಲ್ಲಿ ಎಷ್ಟು ವೆರೈಟಿ ಮೆಕ್ಕೆಜೋಳ ಇದೆ ಸರ್? ಮೆಕ್ಕೆಜೋಳ ಏರಿಯಾ ತಕ್ಕಂತ ಐತೆ. ಸೊ ಹೈಟೆಕ್ HT 5109 HTMH 5109 ಅಂತ ಶಿವಮೊಗ್ಗ ಆಗ್ಲಿ, ಹಾಸನ ಆಗ್ಲಿ, ಮೈಸೂರು ಆಗ್ಲಿ, ದಾವಣಗೆರೆ ಆಗ್ಲಿ, ಹಾವೇರಿ ಆಗ್ಲಿ ಏರಿಯಾದಲ್ಲಿ ನಾವು ಈ ಹೈಬ್ರಿಡ್ HTMH 5109 ಅಂತ ಈ ಹೈಬ್ರಿಡ್ ಅನ್ನ ನಾವು ಇಡೀ ಕರ್ನಾಟಕದಲ್ಲಿ ಕೊಡ್ತೇವೆ. ಸರ್. ಸೊ ಅದರ ಜೊತೆಯಲ್ಲಿ ನಮ್ದು ಸೋನಾ ಅಂತ ಐತೆ, 5101 ಸೋನಾ ಅಂತ ಐತೆ. ಆ ಹೈಬ್ರಿಡ್ ಅನ್ನ ನಾವು ಕೊಡ್ತೀವಿ. ಈ ಹೈಬ್ರಿಡ್ ಅನ್ನು ನಾವು ಎಲ್ಲಾ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹೈಬ್ರಿಡ್ ಇದ್ದು. ಸೊ ಇದನ್ನೇನಂದ್ರೆ ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಬಾಗಲಕೋಟೆ, ಬಿಜಾಪುರ, ಶಾಪುರ್, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಮಾಡ್ತೇವೆ ನಾವು ಈ ಹೈಬ್ರಿಡ್ ನ. ಸರ್ ಇದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಕಟಾವಿಗೆ? ಈ ತಿಂಗಳಿಗೆ ಬಂದ್ಬಿಟ್ಟು 115ರಿಂದ 120 ದಿನ ಕಟಾವಿಗೆ ಬರುತ್ತೆ ಇದು. ಸರ್ ಇದು ಎಕ್ಸ್ಪೆಷಲಿ ನೀರಾವರಿ ಬೀಜನ ಬೆದ್ಲ ಬೀಜನ ಸರ್? ಇದು ನೀರಾವರಿ ಬೀಜ. ನೀರಾವರಿ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಹೋಗುತ್ತೆ ಸರ್? ಇದು 1 ಎಕರೆಗೆ 2 ಪ್ಯಾಕೆಟ್ ಹೋಗುತ್ತೆ. 2 ಪ್ಯಾಕೆಟ್ ಹೋಗುತ್ತೆ. ಸರ್ ಇದು 4 kg ಪ್ಯಾಕೆಟ್? 4 kg ಪ್ಯಾಕೆಟ್. 1 ಎಕರೆಗೆ 8 kg ಹೋಗುತ್ತೆ. 1 ಎಕರೆಗೆ 8 kg ಹೋಗುತ್ತೆ. 8 kg ವೀಕ್ಷಕರ ನೋಡಬಹುದು. 1 ಎಕರೆಗೆ 8 kg ಹೋಗುತ್ತೆ. ಇದು ಎಕ್ಸ್ಪೆಷಲಿ ನೀರಾವರಿ ಬೀಜ ಅಂತ ನೀರಾವರಿ ಇರ್ತಕ್ಕಂಥ ಇದು ಮಳೆಗಾಲಕ್ಕೂ ಹಾಕ್ಬೋದಾ ಸರ್? ಇದು ಮಳೆಗಾಲಕ್ಕೆ ಹಾಕ್ಬೋದಂತೆ. ಅದೇ ರೀತಿಯಾಗಿ ಇದು ವೆರೈಟಿ, ಇನ್ನೊಂದು ವೆರೈಟಿ ಹೇಳಿದ್ರೆ HD ವೆರೈಟಿ ಅಂತ ಹೇಳ್ಬಿಟ್ಟು HTMH 5109 ಅಂತ. ಸರ್ ಇದು ಯಾವ ವೆರೈಟಿ ಸರ್? ಇದು ಮಳೆಗಾಲಕ್ಕೂ ಬರುತ್ತೆ ಸರ್, ಮುಂಗಾರಕ್ಕೂ ಬರುತ್ತೆ, ಹಿಂಗಾರಕ್ಕೂ ಬರುತ್ತೆ. ಮುಂಗಾರಲ್ಲೂ ಬರುತ್ತೆ, ಹಿಂಗಾರಾದ್ರೂ ಬರುತ್ತೆ. ಬೇಸಿಗೆ ಟೈಮ್ ಅಲ್ಲೂ ಹಾಕ್ಬೋದು, ಮಳೆಗಾಲ ಟೈಮ್ ಅಲ್ಲೂ ಹಾಕ್ಬೋದು. ಸರ್ ಇದು ಇಳುವರಿ ಎಷ್ಟು ಬರುತ್ತೆ ಸರ್? ಒಂದು ಸರ್ ಮ್ಯಾನೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಏರಿಯಲ್ಲಿ ಬಂದ್ಬಿಟ್ಟು ನೋಡಿದ್ರೆ 35 ಕ್ವಿಂಟಲ್ ಬರುತ್ತೆ ಏರಿಯಾದಲ್ಲಿ. 35, ಬೇಸಿಗೆಯಲ್ಲಿ ಬಂದ್ರೆ 45, 48, 50 ಕ್ವಿಂಟಲ್ ಮಟ್ಟ ತೆಗೆದಿದ್ದಾರೆ ನಮ್ಮ ಫಾರ್ಮರ್. ನಮಗೆ ಗೊತ್ತಿರೋ ಫಾರ್ಮರ್ 52 ಕ್ವಿಂಟಲ್ ಮಟ್ಟ ತೆಗೆದಿದ್ದಾರೆ 1 ಎಕರೆಗೆ ಸರ್. 1 ಎಕರೆಗೆ. ಅದಾಗಿ ಸರ್ ಮಾಹಿತಿ, ಇದು ಇಳುವರಿ ಯಾವ ತರ ಪ್ರೊಸೆಸಿಂಗ್ ಮಾಡ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಸರ್ ಮುಂದುವರೆಸ್ತಾರೆ ಅವ್ರು. ನಮ್ಮ ಅಣ್ಣವ್ರು ಹೇಳ್ತಾರೆ ಸರ್ ಇದರ ಬಗ್ಗೆ. ನಮ್ಮ ಅಣ್ಣವ್ರು ಇದ್ದಾರೆ, ಗೋಪಾಲ್ ಅವರು ಅಂತಿದ್ದಾರೆ, ಅವ್ರು ಮುಂದುವರೆಸ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ತಮ್ಮ ಪರಿಚಯ? ನಮಸ್ತೆ, ನನ್ನ ಹೆಸರು ಗೋಪಾಲ್ ಅಂತ ಅಂದು ಇಲ್ಲಿ ಹೊನ್ನಾಳಿ ಸೇಲ್ಸ್ ಮ್ಯಾನೇಜರ್ ಹೈಟೆಕ್ ಸೀಡ್ಸ್ ಕಂಪನಿಗೆ. ಈಗ ಆಲ್ಮೋಸ್ಟ್ ನಾನು 4 years ಆಯ್ತು ವರ್ಕ್ ಮಾಡಕ್ಕೆ ಹೈಟೆಕ್ ಸೀಡ್ಸ್ ಕಂಪನಿಗೆ. ಇದು 1 ಎಕರೆಗೆ ಸರ್ 8 kg ಬೀಜ ಹೋಗುತ್ತೆ ಅಂತ ಸರ್. ಇದು ನಾಟಿ ಮಾಡೋದು ಯಾವ ಸ್ಟೇಜ್? ಬೀಜ ಎಷ್ಟಡಿ ಸಾಲು ಹೊಡಿಬೇಕು, ಮತ್ತೆ ಎಷ್ಟು ಬೀಜ ಎಷ್ಟು ಅಂತರ ಇರ್ಬೇಕು, ಎಷ್ಟು ಅಂತರ ಇದ್ರೆ ಹೆಂಗ್ ಇಳುವರಿ ಬರುತ್ತೆ, ಮತ್ತೆ ಎಷ್ಟಡಿ ಸಾಲು ಹೊಡಿಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಸರ್. ಇಲ್ಲ, ರೈತ ಬಂದ್ರೆ ನಾವು ಹೇಳ್ಬೇಕಾದ್ರೆ ಇಷ್ಟೇ. ಕಂಪನಿ ಪದ್ಧತಿ ಯಾವ ತರ ಇದೆ ಅಂತಂದ್ರೆ, ನಾವು ಕಂಪನಿ ಪದ್ಧತಿ ಹೇಳ್ಬೇಕಾದ್ರೆ ರೀತಿ ಯಾವ ತರ ಐತಿ ಅಂದ್ರೆ, 2 ಅಡಿ ಸಾಲ್ ಮಾಡ್ರಿ, ಬಿತ್ತುವಾಗ 2 ಅಡಿ ಸಾಲ್ ಮಾಡ್ರಿ. 2 ಅಡಿ ಸಾಲ್ ಮಾಡ್ರಿ. ಬೀಜದ ಅಂತರನ 10 ಇಂಚು. ಅಕಸ್ಮಾತ್ ಆಗಿ ಇವನ ರೈತರು ಏನಾರ ಏನ್ ಮಾಡ್ತಾರೆ, ಎಲ್ಲ ಟ್ಯಾಕ್ಟ್ರಿ ಒಳಗೆ ಸಾಲು ಹೊರ್ತಾರಲ್ಲ, ಅವರೆಲ್ಲ 18ರಿಂದ 20 ಸಾಲು 18ರಿಂದ 20 ಇಂಚ್ ಆಗುತ್ತೆ. ಓಕೆನಾ? ಅವಾಗ ಏನ್ ಹೇಳ್ತಾರೆ ಅವ್ರಿಗೆ, ಸಾಲ್ ಸಣ್ಣವಾದಾಗ ಅಡಿಗೊಂದು ಬೀಜ ಹಾಕ್ರಿ. ಈ ತರ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಮಿನಿಮಮ್ 1 ಗುಂಟೆಗೆ 750 ಸಸ್ಯ ಕುತ್ಕೊಳ್ತೇವೆ. 1 ಗುಂಟೆ 750 ಸಸ್ಯ ನಾವು ಕೂರಿಸ್ಬೇಕು ಅಂತಂದ್ರೆ, ನಾವು ಹೇಳೋ ಪ್ರಕಾರ ಬಿತ್ತಿದ್ರೆ ಕರೆಕ್ಟ್ ಆಗಿ
ಒಂದ್ ಎಕರೆಗೆ 28ರಿಂದ 30,000 ಬೀಜ ಕರೆಕ್ಟ್ ನಮ್ ಕೌಂಟಿಂಗ್ ಸೀಡ್ಸ್ 14ರಿಂದ 15,000 ಒಂದು ಪಾಕೆಟ್ ಅಲ್ಲಿ ಇದ್ದೇ ಇರ್ತದೆ. ಅಂದ್ರೆ 2 ಪಾಕೆಟ್ ಅಲ್ಲಿ ನಮಗೆ 28ರಿಂದ 30,000 ಬೀಜನ ಒಂದ್ ಎಕರೆ ಬಿತ್ತನೆ ಮಾಡ್ತೇವೆ. ಅಂದ್ರೆ ನಾವು ಬಿತ್ತನೆ ಮಾಡೋ ವಿಧಾನ ಅಂತಂದ್ರೆ ಅದೇ ಹೇಳಿದೆ ನಿಮಗೆ. ಕರೆಕ್ಟ್ ಈ ರೀತಿ 2 ಅಡಿ ಸಾಲ್ ಮಾಡಿದ್ರೆ ಬೀಜ ಅಂತರ ಏನೈತಲ್ಲ 10 ಇಂಚ್ ಹಾಕ್ರಿ. ಸಾಲ್ ಏನಾದ್ರು ಸಣ್ಣವಾದ್ರೆ ಬೀಜಕ್ಕೆ 10 ಇಂಚ್ 1 ಅಡಿ ಮಾಡ್ರಿ. ಅವಾಗ 1 ಅಡಿ ಮಾಡ್ರಿ ಸಾಲ ಸಣ್ಣವಾದಾಗ. ಈ ತರ ಮಾಡಿದ್ರೆ ಏನಾಗುತ್ತೆ ಅದೇ 700 ಸಸಿನ ಇದು ಈ ರೀತಿ ಕುತ್ಕೊಂತ 1 ಗುಂಟೆಗೆ ಅಂದ್ರೆ 40 ಗುಂಟೆಗೆ 28,000 ಸಸಿಗಳು ಈ ತರ ಬಿತ್ತನೆ ಮಾಡ್ಬೇಕು ಸರ್. ಬಟ್ ರೈತರು ಏನಾಗುತ್ತೆ ಅಂತಂದ್ರೆ ಕೆಲವರೆಲ್ಲ ಮಿಷನ್ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ಮಿಷನ್ ಬಿತ್ತಿ ಆಗ್ತಾ ಇದಾವು. ಕೆಲವರೆಲ್ಲ ಒಟ್ರಾಸಿ ಸುಮ್ನೆ ಏನಿಲ್ಲ. ಕೆಲವರು ರೈತರು ಕರ್ಸ್ಕೊಂಡ್ ಬಿತ್ತನೆ ಬೀಜನ ಏನಾಗುತ್ತೆ ಕೆಲವು ಕೂಲೆ ಕರ್ಕೊಂಡ್ ಬಂದಿರ್ತಾರೆ. ಎಕರೆಗೆ 2 ಪ್ಯಾಕೆಟ್ ಬಿತ್ತಂತಾರೆ 3 ಪ್ಯಾಕೆಟ್. ಅವಾಗ ಏನಾಗುತ್ತೆ ಅಂತಂದ್ರೆ ಸರ್ 1 ಎಕರೆ ಕರೆಕ್ಟ್ 2 ಪ್ಯಾಕೆಟ್ ಏನು ಬಿತ್ತನೆ ಮಾಡ್ಬೇಕು. 2 ಪ್ಯಾಕೆಟ್ ಅಲ್ಲ ನಿಮ್ಗೆ ಕರೆಕ್ಟ್ ಆಗಿ ಬೀಜ, ಯಾಕಂದ್ರೆ ಬೀಜದ ಗಾತ್ರನ ಸಣ್ಣದಿರುತ್ತೆ. ನಿಮಗೆ ಬೀಜ 2 ಪ್ಯಾಕೆಟ್ ಹೋಗಲ್ಲ. 1 ಎಕರೆ ನಿಮಗೆ ಕಡಿಮೆ ಅಂತಂದ್ರೆ ಈಗ ನಾವು 3.5 ಕೆಜಿ ಪ್ಯಾಕೆಟ್ ಅದು 5109 ಓಕೆನಾ. ಅದು 3.5 ಕೆಜಿ 7 ಕೆಜಿ ಮಿನಿಮಮ್ ಒಂದು 6.5 ಕೆಜಿ ಹೋದ್ರೂ ಒಳ್ಳೇದೇ. ನಾವು ಬೀಜ ಕರೆಕ್ಟ್ ಯಾಕಂದ್ರೆ ಸಸಿಗಳ ಸಂಖ್ಯೆ ನಾವು ಎಷ್ಟು ಬೀಜ ಇರ್ಬೇಕು ಎಕರೆ ಅಷ್ಟು ಇದ್ದೇ ಇರ್ತಾವ. ಬಟ್ ಬೀಜದ ಅಂತರ ನಾವು ಬಿತ್ತುವಾಗ ನಾವು ಅವಸರ ಮಾಡ್ಕೊಂಡು ಬಿತ್ತದಾಗಿತ್ತಲ್ಲ 2 ಪ್ಯಾಕೆಟ್ ಹೋಗ್ತಾವ್ 3 ಪ್ಯಾಕೆಟ್ ಹೋಗ್ತಾವ್. ಅವಾಗ ಏನಾಗುತ್ತೆ ಸಸಿಗಳು ಹತ್ರ ಬಿದ್ದಾಗ ಏನಾಗುತ್ತೆ ನಮಗೆ ಈಲ್ಡಿನ ಸ್ವಲ್ಪ ಇಳುವರಿಗೆ ಯಾವುದೇ ಆಗ್ಲಿ ಯಾವುದೇ ಸಸಿ ಆಗ್ಲಿ ಬಟ್ ಇಳುವರಿಗೆ ಸ್ವಲ್ಪ ಇದನ್ನೇ. ವೀಕ್ಷಕರೇ ನೋಡ್ಬೋದು ಸರ್ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ನಾವು ಬಿತ್ತನೆ ಮಾಡುವಾಗ 1 ಎಕರೆಗೆ ಬೀಜ ಎಷ್ಟು ಕಡಿಮೆ ಹೋಗುತ್ತೋ ಅದ್ರ ಮೇಲೆ ಇಳುವರಿ ಡಿಪೆಂಡ್ ಅಪ್ ಆಗುತ್ತೆ ಅಂತ ಹೇಳಿದ್ರು ಸರ್. ಈಗ ಒಂದು ಭೂಮಿ ಅಂದ್ರೆ ಎಲ್ಲಾ ಕಡೆಗೂ ಒಂದೇ ತರ ಇರಲ್ಲ ಸರ್. ಕೆಂಪ್ ನೆಲ ಇರ್ತವೆ, ಎರೆ ನೆಲಗಳು ಇರ್ತವೆ, ಮತ್ತೆ ಜರಗ್ ನೆಲಗಳು ಇರ್ತವೆ. ಅವೆಲ್ಲ ಯಾವ ನೆಲದಲ್ಲಿ ಇಳುವರಿ ಚೆನ್ನಾಗ್ ಬರುತ್ತೆ ಸರ್? ಇನ್ನೊಂದು ಸರಿ ನೀವು ಕೇಳಿದ ಕ್ವಶನ್ ಸರಿ ಆಯ್ತು, ಒಳ್ಳೇದಾಯ್ತು. ಇದೇ ನಮ್ದು ಹೈಟೆಕ್ 51 ಒಂದ್ ನಿಮಿಷ ಇದೇನ್ ಹೈಟೆಕ್ 5109 ಐತಲ್ಲ, ಈ ತಳಿ ಎಲ್ಲಾ ವಾತಾವರಣಕ್ಕೂ ಎಲ್ಲಾ ನೆಲಕ್ಕೂ ಹೊಂದ್ಕೊಂಡ್ ಬರೋ ಅಂತ ತಳಿನೇ ಇದು. ಇದು ನಾವು ನೆಲಕ್ಕೊಳಗೆ ಈ ಕೆಂಗ್ಲಿಗೆ ಎರಿಗೆ ಅಂತ ಸಪರೇಟ್ ಆಗಿ ಯಾವ್ದು ಮಾಡಕ್ ಬರಲ್ಲ ಸರಿನಾ. ಆ ತರ ಮಾಡಕ್ಕೂ ಬರಲ್ಲ, ಆ ತರ ಇದನ್ನು ಮಾಡಕ್ ಬರಲ್ಲ. ಬಟ್ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ಳುತ್ತೆ, ಎಲ್ಲಾ ಭೂಮಿಗೂ ಹೊಂದ್ಕೊಳ್ಳುತ್ತೆ ಈ ತಳಿ ಆಗ್ಲಿ ಯಾವ್ದೇ ತಳಿಗಳಾಗ್ಲಿ ಆಲ್ಮೋಸ್ಟ್ ಸರಿನಾ. ಓಕೆ ಸರ್ ಓಕೆ. ಈ ವೀಕ್ಷಕರೇ ನೋಡ್ಬೋದು 5109 ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳೆದಿರ್ತಕ್ಕಂಥದ್ದು ಅಷ್ಟು ಎಲ್ಲ 5109 ನ ವೆರೈಟಿ ಇರೋದು ಇಲ್ಲಿ ಎಲ್ಲಾ ಈಲ್ಡ್ ಎಲ್ಲ ಇರಬಹುದು ಸರ್. ಇದು ಒಂದು ತೆನೆ ಎಷ್ಟು ಸುತ್ತ ಬರುತ್ತೆ ಸರ್ ಇದು? ಸರ್ ಈಗ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಜೋಳನು ರೈತರು ಹಾಕಿದ್ದಾರೆ. 12ರಿಂದ ಸ್ಟಾರ್ಟಿಂಗ್ ಎಲ್ಲ 12, 14, 16 ಲಾಸ್ಟ್ 18 ಇಲ್ಲ 20 ತನಕ ಬರುತ್ತೆ. ಅಂದ್ರೆ ಅವರೆಲ್ಲ ಅವ್ರ ಕಂಪ್ನಿ ಅವರ ರೈತರು ಯಾವ ರೀತಿ ಬೆಳೆಸ್ಕೊಂಡ್ ಬರ್ತಾ ಅದ್ರ ಮೇಲೆ ಡಿಪೆಂಡ್. ಬಟ್ ಇದು ಹೈಟೆಕ್ 5109 ತಳಿ ತೆನೆನ ಇದು ಸರಿನಾ. ಇಲ್ಲೇ ಬೆಳೆದಿತ್ತು ಇಲ್ಲಿ ಸರಿನಾ. ಈ ತಳಿ ವಿಶೇಷನ ರೈತರಿಗೆ ಹೇಳ್ಬೇಕು ಫಸ್ಟ್ ಆಫ್ ಆಲ್ ಅಂತಂದ್ರೆ ನಮ್ದ್ರಲ್ಲಿ ಜರ್ಮಿನೇಷನ್ ವಿಚಾರ ಯಾವುದೇ ಕಾರಣಕ್ಕೂ ಫೇಲ್ ಇಲ್ಲ. ಹುಟ್ಟುವಳಿಕೆ ಐತಲ್ಲ 100ಕ್ಕೆ 90%, 99% ಬೀಜ ಹುಟ್ಟುವಳಿಕೆ ಚೆನ್ನಾಗಿದೆ. ನಮ್ದು ಹುಟ್ಟುವಳಿಕೆ ಬಗ್ಗೆ ಅದಕ್ಕೆ ಹೇಳ್ತಾರ ನಾನು. ಆ ನಂಬಿಕೆ ಇರೋದಕ್ಕೆ ರೈತರಿಗೆ ಹೇಳೋದೇ ಯಾವ ತರ ಹೇಳ್ತವೆ ಅಂತಂದ್ರೆ ನೀವು ಬಿತ್ತುವಾಗ ಕ್ಲೀನ್ ಆಗಿ ನೀವು 2 ಅಡಿ ಸಾಲ್ ಮಾಡ್ರಿ, ಬೀಜ 10 ಇಂಚ್ ಹಾಕ್ರಿ ಅಂತಾನೆ ಹೇಳೋದು ನಾವು. ಯಾಕಂದ್ರೆ ಹುಟ್ಟುವಳಿಕೆ ಫೇಲ್ ಆಗಲ್ಲ ಓಕೆನಾ. ಆಮೇಲೆ ಇದು ಹುಟ್ಟುವಾಗ ಐತಲ್ಲ ಹುಟ್ಟಿದ ಮೇಲೆ ಆಗ್ಲಿ ದಂಟು ಇಲ್ಲಿ ನೋಡ್ತಾ ಇದೀರಿ ನೀವು ಜೂಮ್ ಮಾಡ್ಕೊಂತಾಳಿ ಇಲ್ಲಿ ಕೆಳಗಡೆ ಈ ದಂಟು ನೋಡ್ತಾ ಇದೀರಿ ಹೌದಾ. ಬುಡ ನಿಮ್ಗೆ ಕಾಣ್ತಾ ಇದೆ ಕಣ್ಣಿಗೆ. ಇಲ್ಲಿ ನೋಡಿ ಬುಡ ಮಾತ್ರ ಇದು ಕಬ್ಬನ್ನ ಬರುತ್ತೆ. ಯಾಕಂದ್ರೆ ವೆರೈಟಿ ಸುಮ್ಮನೆ ರೈತರಿಗೆ. ಆಮೇಲೆ ಮೀಡಿಯಂ ಹೈಟ್ ಇದು ಹೈಟ್ ಜಾಸ್ತಿ ಬೆಳೆಯಲ್ಲ, ಗಿಡ್ ತಳಿನೇ ಸರಿನಾ. ಆಮೇಲೆ ತೆನೆ ನೋಡ್ತಾ ಇದ್ರಿ ಸಿಂಗಲ್ ತೆನೆ. ಕೆಲವೊಂದೆಲ್ಲ ವೆರೈಟಿಗಳು ಬೇರೆ ಎಲ್ಲ ಸರ್ 2, 3, 4 ತೆನೆಗಳು ಕಿತ್ತು ಬಿಡ್ತಾವ. ಬಟ್ ಇದು ನಮ್ದೇನ್ ಹೈಟೆಕ್ ಐತಲ್ಲ 5109 ಇದು ಒಂದೇ ಸಿಂಗಲ್ ತೆನೆ ಬರೋದ್ರಿಂದ ನಮಗೆ ಇಳುವರಿಗೆ ನಮಗೆ ಕಸುವಾಗಿ ಈ ತರ ತೋರಿಸ್ತಾ ಇದೆ ನೋಡಿ ಈ ತರ ಓಕೆನಾ. ಈ ತರ ಸಿಂಗಲ್ ತೆನೆ ನಮಗೆ ಬರ್ಬೇಕು ಯಾವಾಗ್ಲೂ ಬೆಸ್ಟ್. ಅದು ಒಂದೊಂದು ಭೂಮಿ ಕಸು ಮೇಲೆ ಬೇಕಾದ್ರೆ 2 ತೆನೆ ಹೋಗ್ತವೆ. ಬಟ್ ಈ ಸಾಲ ಏನ್ ಬರುತ್ತಲ್ಲ ಇದು 18 ಸಾಲ ಇದೆ. ಬೇಕಾದ್ರೆ ಎಣಿಸ್ಕೊಂಡ್ರಿ ಈಗ ನೀವು ಎಣಿಸ್ಬೇಕಾದ್ರೆ 18 ಸಾಲ ಬರುತ್ತೆ. ಆಮೇಲೆ ಬಡ್ಡೆ ಕಾಳಂಗ್ ಇದೆಯೋ ತುದಿಯದು ಸಾಲನು ಅದೇ ಬರುತ್ತೆ. ಯಾಕಂದ್ರೆ ಈಗ ಕಾಲ ದೃಢತೆ ಎಲ್ಲ ಯಾವ ತರ ಇದೆ ಸರ್ ಇದ್ರದ್ದು? ಇಲ್ಲೇ ನೋಡ್ತಾ ಇದೀರಿ ಸರ್ ಒಂದ್ ನಿಮಿಷ. ಇದು ತೈನ ತಗೊಂಡ ಆ ಕಡೆಗೆ ಇಲ್ಲೇ ನೋಡ್ತಾ ಇದೀರಿ ನೋಡಿ ಸರ್. ಇಲ್ಲಿ ಕಾಳುಗಳ ಸೈಜು ನಿಮಗೆ ರೈತರಿಗೆ ನಾವು ನೋಡ್ಬೇಕಾಗಿರೋದು ಇದೆಯಾ. ಬಟ್ ಏನೋ ನಾವು ನೋಡಿದ್ವಿ ಕೆಲವೊಂದೆಲ್ಲ ಕಿರಿಕಾಳು ಬರ್ತಿರ್ತಾವು ಜೀರಿಗೆ ಕಾಳು. ಇವ್ ನೋಡಿದ್ರೆ ತೂಕ ನೋಡ್ತಾ ಇದೀರಿ ನೀವೇ ಯಾವ ತರ ಕಾಣುತ್ತೆ ಅಂತ. ಹೌದು ಸರ್ ಈ ತರ ಬರ್ಬೇಕು ಬೀಜನೂ ಈ ತರ ಬಂದ್ರೆ ತೂಕನೂ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಿರೋದು ರೈತರಿಗೆ. ವೀಕ್ಷಕರೇ ನೋಡ್ಬೋದು ಇದು ತೆನೆ ಇಲ್ಲೇ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದ್ರೆ ಹೃದಯದಿಂದ ಹಿಡಿದು ಬಡ್ಡೆ ತನಕ ಒಂದೇ ಸೈಜ್ ಕಾಳಿದೆ, ಒಳ್ಳೆ ಈಲ್ಡ್ ಚೆನ್ನಾಗಿದೆ. ಹಾಗಾಗಿ ಹೈಟೆಕ್ 5109 ಒಳ್ಳೆ ಇಳುವರಿ ಬರುತ್ತಾ ಚೆನ್ನಾಗ. ಯಾಕಂದ್ರೆ ನಾವು ಈ ವಿಡಿಯೋ ಯಾಕೆ ಮಾಡಿದ್ನಪ್ಪ ಅಂತಂದ್ರೆ ನಾನು 2024ರಲ್ಲಿ ನಾನು ಬೆಳೆದು 1 ಎಕರೆಗೆ ನಂದು 33 ಕ್ವಿಂಟಲ್ ಮೆಕ್ಕೆಜೋಳ ಬಂದಿದೆ. ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿದೀವಿ. ಅದಕ್ಕೋಸ್ಕರ ಇನ್ನೊಂದ್ ಮಾತು ಹೇಳಕ್ ಸರ್, ನಾ ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ರೈತರಿಗೆ. ಎಲ್ಲಾ ನನ್ನ ಸಮಸ್ತ ರೈತ ಬಾಂಧವರಿಗೆ ನಮ್ಮ ನಮಸ್ಕಾರ.
ಒಂದು ನಾವು ರೈತರಿಗೆ ಯಾಕಂದ್ರೆ ಎಲ್ಲಾ ತಳಿನೂ ಎಲ್ಲಾ ಕಂಪ್ನಿ ಜೋಳನ ಹಾಕಿದೀರಾ. ಬಟ್ ಇದು ಹೈಟೆಕ್ ನಾಗ 5109 ಏನ್ ಈ ತಳಿ ಇದೆಯಲ್ಲ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನಮ್ಗೆ ಬೇಕಾದ್ರೆ ಭೂಮಿಯಲ್ಲಿ ಬರ ಅಂತ ರೋಗಗಳು ಏನಿದಾವಲ್ಲ, ವಿಲ್ಟ್ ಆಗ್ಲಿ, ಪಳೆ ರೋಗ, ಕ್ಯಾದಿಗೆ ರೋಗ ಆಗ್ಲಿ, ಇದಕ್ಕೆ ಆದಷ್ಟು ಇದಕ್ಕೆ ರೋಗ ಬರ್ಲಿದಂತ ತಳಿಗಳು. ಬಟ್ ಮಾಮೂಲಿ ಈಗ ಹುಳ ಬಾಧೆ ಎಲ್ಲಾ ತಳಿಗೂ ಬರುತ್ತೆ. ಬಟ್ ನಮ್ದ್ರಲ್ಲಿ ಯಾವುದೇ ಕಾರಣಕ್ಕೂ ರೋಗ ಬರ್ಲಿದಂತ ತಳಿ ಅಂತಂದ್ರೆ 5109. ಈ ತಳಿನ ದಯವಿಟ್ಟು ರೈತ ಬಾಂಧವರು ಹೆಚ್ಚಿನ ರೀತಿಯಾಗಿ ಇಷ್ಟಪಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ವೀಕ್ಷಕರ, ಅದೇ ರೀತಿ 5109 ರೋಗ ನಿರೋಧಕ ಶಕ್ತಿಯನ್ನು ಯಥೇಚ್ಛವಾಗಿ ಹೊಂದಿದೆ ಅಂತಂದು ಸರ್ ಹೇಳ್ತಾ ಇದಾರೆ. ಹಾಗಾಗಿ ಎಲ್ಲರೂ ರೈತ ಬಂದವರು 5109 ಹೆಚ್ಚಿನಾಗಿ ಬೆಳೆದು ಒಳ್ಳೆ ಇಳುವರಿ ತೆಗಿಬೇಕಂತ ಹೇಳ್ಬಿಟ್ಟು ಸರ್ ಹೇಳಿದ್ರು. ಕೆಲವೊಬ್ಬೊಬ್ರು ಇಲ್ಲೇ ಸುತ್ತಮುತ್ತ ಸರೌಂಡಿಂಗ್ ನಲ್ಲಿ 48ರಿಂದ 50 ಕ್ವಿಂಟಲ್ ತನಕ ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಇರ್ತಾರೆ ರೈತರು, ಅವ್ರವ್ರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ನಾವು ಮೆಕ್ಕೆಜೋಳ ಹೊಲ್ದಾಗ ಹೋಗಿ ಬಿತ್ತು ಬಂದ್ವಿ, ಯಾವಾಗ ಗೊಬ್ಬರ ಹಾಕಿದ್ವಿ, ಯಾವಾಗ ಕುಂಟೆ ಹೊಡೆದ್ವಿ ಅಂದ್ರೆ ಆಗಲ್ಲ. ಟೈಮ್ ಟು ಟೈಮ್ ಅವ್ ಏನ್ ಕೆಲಸ ಇರುತ್ತೋ ಅವ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಒಳ್ಳೆ ನಿಮ್ಮ ಹೈಟ್ ಹಾಕಿದ್ರಿಂದ ಒಳ್ಳೇದೊಂದು ಮಾಹಿತಿ ಕೊಟ್ಟರೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್. ಇದು ಹೈಟೆಕ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಂದ್ಬಿಟ್ಟು ಹೈದರಾಬಾದ್ ಬೇಸ್ಡ್ ಹೆಡ್ ಕ್ವಾರ್ಟರ್. ಸೊ ಈ ಕಂಪನಿ ಬಂದ್ಬಿಟ್ಟು R&D ಬೇಸ್ಡ್ ಕಂಪನಿ. ಸೊ ಮೇಜರ್ ಆಗಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಂಪನಿ ಡ್ರೈವ್ ಮಾಡ್ತಾ ಇರೋದು ಸೀಡ್ಸ್ ಕಂಪನಿ ಇದು. ಸೊ ಅದರಲ್ಲಿ ಈ ಹೈಬ್ರಿಡ್ ಮೆಕ್ಕೆಜೋಳ ರೆಡಿ ಮಾಡೋದು ಇದರಲ್ಲಿ ಇರೋದು ರಕ್ಷಕವಕ್ ಅಂತ ರೋಗ ನಿರೋಧಕ ಹೈಬ್ರಿಡ್ ಇರೋದು ಇಂಡಸ್ಟ್ರಿಯಲ್ ಇದು ಒಂದು ಹೈಬ್ರಿಡ್ HTMH 5109 ಅಂತ. ಓಕೆ ಸರ್, ವೀಕ್ಷಕರೇ ನೋಡಬಹುದು, ರಕ್ಷಾ ಕವಚ ಹೈಬ್ರಿಡ್ ರೋಗ ನಿರೋಧಕ ಶಕ್ತಿಯನ್ನು ಯಥೇಚ್ಛವಾಗಿ ಹೊಂದಿರುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ನಮ್ಮ ಸರ್ ಒಬ್ರು ಇದಾರೆ, ಹೇಳ್ತಾರೆ ಅದ್ರ ಬಗ್ಗೆ ಏನು ಮಾಹಿತಿ. ನಮ್ಮ ಹೆಸರು ನಾಗೇಶ್ ಅಂತ, ಹೈಟೆಕ್ ಸೀಡ್ಸ್ ಕಂಪನಿಯಲ್ಲಿ MD ಆಗಿದ್ದೀನಿ. ನಾವು ಈ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಒಂದು ವಿಶೇಷವಾದ ಒಂದು ಕೋಟಿಂಗ್ ಇರುತ್ತೆ, ರಕ್ಷಾ ಕವಚ ಅಂತ ಹೇಳಿ, ಥಯಾಮೆಕ್ಸಿನ್ ಅಂತ ಹೇಳಿ ಒಂದು ಕೋಟಿಂಗ್ ಇರುತ್ತೆ. ಇದ್ರ ವಿಶೇಷತೆ ಏನ್ ಗೊತ್ತಾ, ಇದು ಹಾಕೋದ್ರಿಂದ ಭೂಮಿಲಿ ನೀವು ಬೀಜ ಊರ್ತಿರಲ್ಲ, ಆ ಬೀಜ ಊರ್ದಾಗ ಆ ಮಣ್ಣಿನಲ್ಲಿ ಇದನ್ನು ಬೆರೆತು ಮತ್ತೆ ಆ ಬೇರು ತಗೊಳತ್ತಲ್ಲ, ಈ ಕೆಮಿಕಲ್ ಏನಿರುತ್ತೆ ಆ ಬೇರ್ ತಗೊಂಡು ಗಿಡದಲ್ಲಿ ಮತ್ತೆ ಇದಾಗತ್ತೆ. ಹುಳಗಳಾಗ್ಲಿ, ಬಿಲ್ಟ್ ಆಗ್ಲಿ, ಯಾವ್ದೇ ರೀತಿ ರೋಗ ಬರ್ದೇ ಇರೋ ತರ ಇದು ಕಾಪಾಡುತ್ತೆ. ಎರಡನೇದಾಗಿ ಈ ಬೀಜ ಊರ್ದಾಗ ನೀವು ಅಡೆ ಮೂಲೆಯಲ್ಲಿ ಇಲಿ, ಓತಿಕೆತ ಇವೆಲ್ಲ ಆಸ್ಕೊಂಡ್ ತಿನ್ನಕ್ ಬರುತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಒಂದು ಬೀಜ ತಿನ್ನತ್ತಷ್ಟೇ, ನೆಕ್ಸ್ಟ್ ಇನ್ನೊಂದು ಬೀಜಕ್ಕೆ ಯಾವ್ದೇ ರೀತಿ ಇಲಿ ಆಗ್ಲಿ, ಓತಿಕೆತ ಆಗ್ಲಿ, ಈ ಹಂದಿ ಆಗ್ಲಿ ಯಾವ್ದನ್ನು ಕೂಡ ತಿನ್ನೋದಿಲ್ಲ. ಅದರ ವಿಶೇಷತೆ ಇರೋದ್ರಿಂದ ಇದಕ್ಕೆ ರಕ್ಷಾ ಕವಚ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಸರಿ ಹೇಳಿದ್ರು. ರಕ್ಷಾ ಕವಚದ ಬಗ್ಗೆ ಒಂದ್ ಒಳ್ಳೆ ಮಾಹಿತಿ ಕೊಟ್ರೆ, ಒಂದ್ ಇಲೆ ಬುಡಕ್ಕಾಗ್ಲಿ, ದೊಣ್ಣೆ ಕಟ್ಟಾಗ್ಲಿ, ಹೊಲದಗಳಲ್ಲಿ ಮಿಡಿಸೆ ಹೊಡಿಯೋದು ಅದು ಇರುತ್ತೆ. ಒಂದು ಬೀಜ ತಿಂದ್ರೆ ನೆಕ್ಸ್ಟ್ ಇನ್ನೊಂದ್ ಬೀಜಕ್ಕೆ ಬಾಯಿ ಹಾಕಂತಹ ನೆಸಿಟಿ ಇರಲ್ಲ, ಯಾಕೆಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದು ಇದು ಅವಾಯ್ಡ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಒಳ್ಳೆ ಮಾಹಿತಿ ಕೊಟ್ರೆ ರೈತರಿಗೋಸ್ಕರ ಧನ್ಯವಾದಗಳು. ರೈತರಿಗೆ ಸಂಪೂರ್ಣವಾದ ಒಂದು ಒಳ್ಳೆ ಮಾಹಿತಿ ಕೊಟ್ರೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸರ್, ಈಗ ರೈತರು ನೀವು ಯಾವ ಕಡೆ ಸರೌಂಡಿಂಗ್ಸ್ ಕೆಲಸ ಮಾಡೋದು? ನಾವು ಹೊನ್ನಾಳಿ ಭಾಗ ನೋಡ್ಕೊಂತೀವಿ. ಹೊನ್ನಾಳಿ ಭಾಗ ಸರ್, ಹೊನ್ನಾಳಿ ಭಾಗದ ರೈತರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ ನಂಬರ್ ಕೊಡ್ತೀರಾ ಸರ್? ಕೊಡ್ತೀನಿ ಸರ್. 24 hours ಕಾಲ್ ಮಾಡಿ. 8105 78 0986. ವೀಕ್ಷಕರ ನೋಡ್ಬೋದು, ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಎಂಟ್ರಿ ಆಗ್ತಾ ಇರುತ್ತೆ. ಅವ್ರ ನಂಬರ್ ಜೊತೆಗೆ ಹೇಳ್ತಾರೆ. ಹೊನ್ನಾಳಿ ಸರೌಂಡಿಂಗ್ ಇರ್ತಕ್ಕಂತ ಫಾರ್ಮರ್ಸ್ ಏನಾರ ಹೆಚ್ಚಿನ ಮಾಹಿತಿ ಇವ್ರ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್. ಸರ್, ಅದೇ ರೀತಿ ನೀವು ಯಾವ ಕಡೆ ಸ್ಟಾರ್ಟಿಂಗ್ ಇದು ಮಾಡ್ತೀವಿ ಸರ್? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀವಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀವಿ. ಅಲ್ಲಿ ಅದರ ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಯಾವುದೇ ತರದ ಪ್ರಾಡಕ್ಟ್ ಬೇಕು ರೈತರಿಗೆ ಅಂದ್ರೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 9611 32 0192. ವೀಕ್ಷಕರ ನೋಡ್ಬೋದು, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಸೈಡ್ ಸರೌಂಡಿಂಗ್ ಇದು ಮಾಡ್ತಾ ಇರ್ತಾರೆ. ಹೆಚ್ಚಿನ ಮಾಹಿತಿ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಬೆಳೆಯೋದು ಏನಂತಂದು ತಿಳ್ಕೊಂಡು ಹೆಚ್ಚಿನ ಇಳುವರಿ ಪಡಿಬೇಕಂತ ಕೇಳ್ಬಿಡ್ತೆ ಸರ್. ಥ್ಯಾಂಕ್ ಯು. ಒಳ್ಳೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ರೆಡಿ